ನಲಿಕಲಿ ಸಬ್ಜೆಕ್ಟ್ ಇಂಗ್ಲೀಷು. ಇದು SA1. ಇದು ಇಂಗ್ಲೀಷನ್ನು ನಾವು 10 ಮಾರ್ಕ್ಸಿಗೆ ಮಾಡ್ತೀವಿ, ಓರಲ್ 10 ಮಾರ್ಕ್ಸಿಗೆ, ಟೋಟಲ್ 20 ಮಾರ್ಕ್ಸಿಗೆ ಮಾಡುವಂಥದ್ದು. ಇಲ್ಲಿ ಸರ್ಕಲ್ದ ಸೈಟ್ ವರ್ಡ್ ಅಂದರೆ ಇನ್ನು, ದ ಮತ್ತು ದಿಸ್ಸಿಗೆ ನೀವು ಹಾಕಿದರೆ ನಿಮಗೆ 1 ಅಂಕ ಸಿಗುವಂಥದ್ದು. ನೆಕ್ಸ್ಟ್ ಸರ್ಕಲ್ದ ಲೆಟರ್ ಆಫ್ ಟೀಗೆ ಹಾಕಬೇಕು. ಟೀ ಎಲ್ಲಿದೆ, ಟೀತಿಗೆ ಸರ್ಕಲನ್ನು ಹಾಕಬೇಕು. ನೆಕ್ಸ್ಟು ಟ್ಯಾಪ್ ಇದೆ, ಟ್ಯಾಪಿಗೆ ಸರ್ಕಲನ್ನು ಹಾಕಬೇಕು. ನೆಕ್ಸ್ಟು ಟ್ರ್ಯಾಕ್ ದ ವರ್ಡ್. ಇದನ್ನು ನೀವು ಯಾವ ರೀತಿ ಇದೆ ಅದೇ ರೀತಿ ಕರೆಕ್ಟಾಗಿ ನೀವು ಅದನ್ನು ಕಾಪಿ ರೈಟಿಂಗಲ್ಲಿ ಬರೀಬೇಕು. ನೆಕ್ಸ್ಟ್ ಬಂದರೆ ಈ ಪದವನ್ನು ನೀವು ಇಲ್ಲಿ ಬರೀಬೇಕು. ನೆಕ್ಸ್ಟು ಈ ಪದವನ್ನು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಇವುಗಳನ್ನು ತಿದ್ದಬೇಕು, ಅಂದರೆ ವ್ಯವಸ್ಥಿತವಾಗಿ ನೀನು ನೀಟಾಗಿ ಇವುಗಳನ್ನು ABCDಗಳನ್ನು ತಿದ್ದಬೇಕು. ಮ್ಯಾಚ್ ದ ಫಾಲೋವಿಂಗ್: ಕ್ಯಾಪು, ಕಾಟು, ಪಾಟು, ಟ್ಯಾಪು, ಈ ರೀತಿ ಮಾಡುವಂಥದ್ದು. ದ ಕಿಂಗ್ ವಾಸ್ ಪ್ಯಾಟ್, ಇಲ್ಲಿಗೆ ಪ್ಯಾಟ್ ಅಂತ ಬರೀಬೇಕು. ದ ಡಾಗ್ ವಾಸ್ ತಿನ್ನಿ ಅಂತ ಬರೀಬೇಕು. ನೆಕ್ಸ್ಟ್ ಬಂದರೆ ಇವು ಓರಲ್ಲಿಗೆ 10 ಅಂಕ ಇರುವಂಥದ್ದು. ಇವುಗಳನ್ನು ಪಾರ್ಟ್ಸ್ ಆಫ್ ದ ಬಾಡಿ ನೇಮ್ಗಳನ್ನು ಹೇಳಬೇಕು. ಬನಾನಾ ಕಲರ್ ಯಾವುದಿದೆ ಅಂತ ಹೇಳಬೇಕು. ಯಾವುದಾದ್ರೂ 2 ಅನಿಮಲ್ಸ್ ನೇಮ್ಗಳನ್ನು ಹೇಳಬೇಕು. ಯುವರ್ ಫಾದರ್ ನೇಮ್, ಯುವರ್ ಮದರ್ ನೇಮ್, ಫೇವರೇಟ್ ಕಲರ್, ಫೇವರೇಟ್ ಫುಡ್ ಮತ್ತು ಫಿಂಗರ್ಸ್ ಬಗ್ಗೆ ಹೇಳಬೇಕು. ಈ ರೀತಿ 10 ಕ್ವಶನ್ಗಳಿಗೆ ಮಕ್ಕಳಿಗೆ ಆಕ್ಟಿವಿಟಿ ಮೂಲಕ ಕೇಳುವಂಥದ್ದು. ನೆಕ್ಸ್ಟ್ ಕ್ಲಾಸ್ 2ಗೆ ಬಂದರೆ ಇಲ್ಲಿ ಬಿಟ್ಟೋಗಿರುವಂಥ ಲೆಟರ್ಸ್ ABCDಗಳನ್ನು ನಾವು ಹಾಕಬೇಕು ಇಲ್ಲಿಗೆ. ನೆಕ್ಸ್ಟ್ ಬಂದರೆ ಇಲ್ಲಿ ಯಾವುದು ಬಿಟ್ಟೋಗಿದೆ, ಇದು ಬ್ಯಾಂಡ್ B-ಯನ್ನು ಹಾಕಬೇಕು. ಇದು ಸ್ಯಾಂಡ್ S-ಅನ್ನು ಹಾಕಬೇಕು. ಇದು ಹ್ಯಾಂಡ್ H-ಅನ್ನು ಹಾಕಬೇಕು. ಇದು ಸೆಂಡ್ S-ಅನ್ನು ಹಾಕಬೇಕು. ಇವುಗಳನ್ನು 3 ಹತ್ರನೂ ಕೂಡ ನೀವೇನು ಮಾಡಬೇಕು, ಮುದ್ದಾಗಿ ಬರೀಬೇಕು. ನೆಕ್ಸ್ಟು ರೈಟ್ ದ ಪ್ಲೂರಲ್ಸ್: ಪಾಟು, ಪಾರ್ಟ್ಸ್, ಹ್ಯಾಂಡ್, ಹ್ಯಾಂಡ್ಸ್, ಅಂದರೆ S-ಅನ್ನು ಹಾಕುವಂಥದ್ದು. ನೆಕ್ಸ್ಟ್ ಬಂದರೆ ಮಿಸ್ಸಿಂಗ್ ಲೆಟರ್: ಕ್ಯಾಟು, ಇಲ್ಲಿಗೆ A ಹಾಕುವಂಥದ್ದು. ಬ್ಯಾಟು A ಹಾಕುವಂಥದ್ದು. D-ಯನ್ನು ಹಾಕುವಂಥದ್ದು. ನೆಕ್ಸ್ಟ್ ಬಂದರೆ ಇವನ್ನ ಕೂಡಿಸುವಂಥದ್ದು: ಬ್ಯಾಟು, ಬ್ಯಾಗು, ಫಿಂಗರ್ಸು, ಮ್ಯಾಂಗೋ. ನೆಕ್ಸ್ಟ್ ಬಂದರೆ ಇದು ಓರಲಿಗೆ ಸಂಬಂಧಪಟ್ಟಂತಹ ಮೌಖಿಕಕ್ಕೆ ಬಂದರೆ ಇಲ್ಲಿ ಇವುಗಳನ್ನು ನೀನು ಓದಬೇಕು. ನೆಕ್ಸ್ಟು ಪಾರ್ಟ್ ಆಫ್ ಬಾಡಿ ಬಗ್ಗೆ ಹೇಳಬೇಕು. ಆಮೇಲೆ ಟೆಲ್ ಮಿ ದ ಸ್ಟೋರಿ ದ ಕಿಂಗ್ ಆ್ಯಂಡ್ ದ ತಿನ್ನಿ ಕ್ವೀನ್ ಬಗ್ಗೆ ಹೇಳಬೇಕು. ಲುಕ್ ಆ್ಯಂಡ್ ಸೇ, ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಮಾತಾಡಬೇಕು. ಆಮೇಲೆ ಪಿಕ್ಚರ್ಸ್ ನೋಡಿ ಮಾತಾಡಬೇಕು. ಫೇವರೇಟ್ ಫುಡ್ ಬಗ್ಗೆ ಮಾತಾಡಬೇಕು. ಫಿಂಗರ್ಸ್ ಬಗ್ಗೆ ನೀನು ಇನ್ ಯುವರ್ ಬಾತ್ ಹ್ಯಾಂಡ್ಸ್, ಯಾವ ರೀತಿ ನೀನು ಅದನ್ನು ವಾಶ್ ಮಾಡ್ತೇನೆ ಅದ್ರ ಬಗ್ಗೆ ಬರೀಬೇಕು. ಇವುಗಳನ್ನು ಕ್ವಶನ್ಗಳನ್ನು ನೀವು ನೋಡ್ಬೋದು. ಇಲ್ಲಿ ಚಿತ್ರಗಳನ್ನು ಕೊಟ್ಟಿದೆ, ಚಿತ್ರವನ್ನು ನೋಡಿ ಆ ಮಗು ಮಾತಾಡಬೇಕು. ನೆಕ್ಸ್ಟು ಕ್ಲಾಸ್ 3ಗೆ ಬಂದರೆ ಇಲ್ಲೂ ಕೂಡ ಅಷ್ಟೇ ಮಿಸ್ಸಿಂಗ್ ಲೆಟರನ್ನು ಹಾಕಬೇಕು. A, B, A, B, D, E, F, G, H, I, J, K, L, M, N, O, P, Q, R, S, T, U, W, T, U, V, U, V, W, X, Y, Z, ಈ ರೀತಿ ನಾವು ಲೆಟರ್ಗಳನ್ನು ಹಾಕಬೇಕು. ನೆಕ್ಸ್ಟು ಮ್ಯಾಚ್ ದ ಫಾಲೋವಿಂಗ್ ಮಾಡಬೇಕು. ಪಪ್ಪಿ ಅಂದರೆ ಯಂಗ್ ಡ್ಯಾಗು. ಲ್ಯಾಂಬ್ ಅಂದರೆ ಶಿಪ್ಪು. ಫಿಜ್ಲೆಟ್ ಅಂದರೆ ಪಿಗ್ಗು. ಡಕ್ಕಿಂಗ್ ಅಂದರೆ ಡಕ್ಕು. ಈ ರೀತಿ ನೀನು ಅರೇಂಜ್ ಮಾಡಬೇಕು. ಇವನ್ನ ವಿಂಡ್ ಅಂದರೆ ಗಾಳಿ. ಶಿಪ್ ಅಂದರೆ ಹಡಗು. ಲೇಕ್ ಅಂದರೆ ಸಮುದ್ರ ಅಂತಲೂ ಬರ್ತೈತೆ ಅಥವಾ ಸಾಗರ. ಕೇವ್ ಅಂದರೆ ಗುಹೆ. ಈ ರೀತಿ ಬರೀಬೇಕು. ಓಲ್ಡು ನ್ಯೂ ಅಂತ ಬರೀಬೇಕಿಲ್ಲಿ. ಫ್ಯಾಟು ತಿನ್ನಿ. ಸ್ಟಾರ್ಟು ಎಂಡು, ಈ ಎಂಡು. ಮಾರ್ನಿಂಗು ಈವ್ನಿಂಗು.
ಐ ಹ್ಯಾವ್ ಎ 5 ಫಿಂಗರ್ಸ್ ಅಂತ ಬರೀಬೇಕು. ನೆಕ್ಸ್ಟು ಓರಲ್ ಕ್ವಶನ್ ಪೇಪರು. ನೆಕ್ಸ್ಟ್ ಈ ಓರಲ್ ಕ್ವಶನ್ಗಳನ್ನು ಮಕ್ಕಳಿಂದ ನಾವು ಚಟುವಟಿಕೆ ಮೂಲಕ ಚಿತ್ರಗಳನ್ನು ತೋರಿಸಿ ಮಗುವನ್ನು ಮಾತಾಡುವಂತೆ ಮಾಡುವಂಥದ್ದು ಕೆಲಸವನ್ನು ಮಾಡಿದರೆ ನಮ್ಮದು ಎಸ್ಸೆ 1 ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.